ಬನ್ನಿ ಗಾಯ್ಸ್, ಇಸ್ಕಾನ್ ಟೆಂಪಲ್ಗೆ ಹೋಗಿ ಬರೋಣ ಇವತ್ತು. ಇಸ್ಕಾನ್ ಟೆಂಪಲ್ ಮಧ್ಯಾಹ್ನ ಸೆಕ್ಯೂರಿಟಿ ಇರಲಿಲ್ಲ ಗಾಯ್ಸ್. ಇವಾಗ ನೋಡಿ ಚೆಕಿಂಗ್ ಸೆಕ್ಯೂರಿಟಿ ಇದೆ, ಬಾಯ್ಸ್ಗೆ ಬೇರೆ ಗರ್ಲ್ಸ್ಗೆ ಬೇರೆ. ಫಸ್ಟು ಬ್ಯಾಗ್ ಲಗೇಜ್ ಹ್ಯಾಂಡ್ ಓವರ್ ಮಾಡಿದ್ವಿ, ಅದು ಫ್ರೀ ಇರುತ್ತೆ. ಬಟ್ ಇಲ್ಲಿ ಸ್ಲಿಪ್ಪರ್ ಬಿಡಬೇಕಾಗಿರುತ್ತೆ, ಇದಕ್ಕೆ ಕಾಸು ಇರುತ್ತೆ ಗಾಯ್ಸ್. ಸ್ಲಿಪ್ಪರ್ ಸ್ಟ್ಯಾಂಡ್ ಬನ್ನಿ, ಇಲ್ಲಿ ನೋಡಿ ಗಾಯ್ಸ್ ಎಷ್ಟು ಸಖತ್ತಾಗಿ ಕಾಣುತ್ತೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಓರಿಯನ್ ಮಾಲು, ಅಲ್ಲಿಗೆ ಹೋಗೋಣ ನೈಟು. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ, ಗಗನಚುಂಬಿ ಕಟ್ಟಡಗಳು, ಬಾಲ್ಕನಿ ಸಖತ್ತಾಗಿ ಕೊಟ್ಟಿರ್ತಾರೆ ನೋಡಿ. ಹತ್ತಕ್ಕಷ್ಟೇ ಜಾಗ, ಇಲ್ಲಿ ಸ್ಲಿಪ್ಪರ್ ಬಿಡುವಂಥದ್ದು. ಇದ್ರ ಪಕ್ಕನೇ ಧೋಬಿ ಘಾಟ್ ಇದೆ, ನಾನು ಇಷ್ಟು ದಿನ ನೋಡೇ ಇರಲಿಲ್ಲ. ಅಲ್ಲಿಗೂ ಹೋಗಬೇಕು. ನೀನು ಕನ್ಸ್ಟ್ರಕ್ಷನ್ ಮಾಡಿ ಅದು ಬ್ಯಾರಿಕೇಡಲ್ಲಿ ಹಾಕಿ ಬೇರೆ ಕಡೆ ಹೋಗಿ ಮಾಡ್ತಾ ಇದ್ದಾರೆ. ಸೊ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದು ಮೆಟ್ರೋ ಸ್ಟೇಷನ್. ಹೋಗ್ತಾ ಇದ್ದಾರೆ. ಇಸ್ಕಾನ್ ಟೆಂಪಲ್ಗೆ ಎಷ್ಟನೇ ಸರಿ? ಇಸ್ಕಾನ್ ಟೆಂಪಲ್ಗೆ ಎಷ್ಟನೇ ಸರಿ? ಏನೊಂದು 4-5 ಸರಿ ಬಂದಿರುತ್ತೆ. ಕನೆಕ್ಷನ್ ಕೊಡ್ತಾ ಇದ್ದಾರೆ ಅದ್ರ ಮೇಲೆ. ಏನಂದ್ರೆ ಇಸ್ಕಾನ್ ಟೆಂಪಲ್ ಅಂದ್ರೆ ಇಸ್ಕಾನ್ ಅಂತ ನಾವು ಹೆಸರು ಕೇಳಿದ ತಕ್ಷಣ ನಮ್ಗೆ ಫುಲ್ ಫಾರ್ಮ್ ಏನು ಇಸ್ಕಾನ್ ಗೊತ್ತಿಲ್ಲ. ಆದ್ರೆ ನಾವು ಏನು ಇಸ್ಕಾನ್ ಟೆಂಪಲ್ ಫಸ್ಟ್ ಟೈಮ್ ಏನೋ ಗೊತ್ತಿರಲಿಲ್ಲ. ಆದ್ರೆ ಇಲ್ಲಿ ಬಂದ ತಕ್ಷಣ ಗೊತ್ತದು ಇಸ್ಕಾನ್ ಟೆಂಪಲ್ ಅಂದ್ರೆ ಕೃಷ್ಣ. ಇಸ್ಕಾನ್ ಅಂದ್ರೆ ಯಾವ ಭಾಷೆದಾಗ ಏನಂತ ಅರ್ಥ ನಮಗೂ ಇನ್ನೂ ಗೊತ್ತಿಲ್ಲ. ಅದ್ರ ಫುಲ್ ಫಾರ್ಮ್ ಏನೋ ಐತೆ. ಇಸ್ಕಾನ್ ಅಂದ್ರೆ ಇಂಟರ್ನ್ಯಾಷನಲ್ ಸಮಥಿಂಗ್. ಹೌದಾ? ಅದು ಕೃಷ್ಣನ ದೇವಸ್ಥಾನನೇ ಯಾಕಂತ ಹಂಗೆ. ಇಸ್ಕಾನ್ ಅಂದರೆ ನಿಮಗೆ ಫುಲ್ ಫಾರ್ಮ್ ಗೊತ್ತಾ? ಐ ಅಂದರೆ ಇಂಟರ್ನ್ಯಾಷನಲ್, ಎಸ್ ಅಂದರೆ ಸೊಸೈಟಿ, ಕೆ ಅಂದರೆ ಕೃಷ್ಣ. ಇಂಟರ್ನ್ಯಾಷನಲ್ ಸೊಸೈಟಿ ಕೃಷ್ಣ. ಕಾನ್ಶಿಯಸ್ನೆಸ್ ಅನ್ಸುತ್ತೆ, ಅದು ಕನ್ಸೈಸ್ನೆಸ್, ಅದು CON ಆಯ್ತಲ್ಲ ಇಸ್ಕಾನ್. ಫುಲ್ ಫಾರ್ಮ್ ಗೊತ್ತಿತ್ತಾ ನಿಮಗೆ? ಗೊತ್ತಿಲ್ಲದೆ ಇದ್ದಾರೆ ಕಮೆಂಟ್ ಮಾಡಿ, ಗೊತ್ತಿದ್ರು ಕೂಡ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್, ಮೆಟ್ರೋ ಹೋಗ್ತಾ ಇದೆ. ಮೆಟ್ರೋ, ಗ್ರೀನ್ ಮೆಟ್ರೋ. ಅದೇ ನೋಡಿ ಇಸ್ಕಾನ್ ಟೆಂಪಲ್, ಸಖತ್ತಾಗಿ ಕಾಣ್ತಾ ಇದೆಯಾ? ಬನ್ನಿ ಹೋಗೋದ. ರಾಧಾಕೃಷ್ಣ ಅಂತ, ಶಿವ ಪಾರ್ವತಿ ಅಂತೀವಿ, ಶಿವನ ಹೆಸರು ಫಸ್ಟ್ ಬರುತ್ತೆ. ರಾಧಾಕೃಷ್ಣ ಅಂತೀವಿ, ರಾಧಾ ಹೆಸರು ಫಸ್ಟ್ ಬರುತ್ತೆ. ಲಕ್ಷ್ಮೀ ನರಸಿಂಹ ಅಂತೀವಿ, ಲಕ್ಷ್ಮಿ ಹೆಸರು ಫಸ್ಟ್ ಇರುತ್ತೆ. ಕಾರಣ ಏನಂದ್ರೆ ಗಂಡ ತನ್ನ ಹೆಸರಿನ ಮುಂದೆ ಹೆಂಡತಿ ಹೆಸರನ್ನ ಸೇರಿಸೋದು ಹಿಂದೂ ಧರ್ಮದ ಪ್ರಕಾರ ಒಳ್ಳೇದು. ಬಟ್ ಈಗೆಲ್ಲ ಹೆಂಡತಿ ಹೆಸರು ಮುಂದ್ಗಡೆ ಗಂಡನ ಹೆಸರು ಸೇರಿಸಿದ್ದು ಬಂದು ಆ ಒಂದು ಅಭ್ಯಾಸ ಬಂದಿದ್ದು ಬ್ರಿಟಿಷರಿಂದ. ಮುಗಿಸ್ಕೊ ಹೋಗೋದು ಒಂದೊಂದು ಸರಿ ಹೇಳಿಸ್ಕೋಗೋರಿಗೆ ಲೇಟ್ ಆಗ್ಬಿಡುತ್ತೆ. ಇಲ್ಲಿ ಜಪ ಮಾಡ್ಕೋಗೋರು ಈ ಕಡೆ ಹೋಗ್ಬೋದು. 10 ನಿಮಿಷ ದೇವರು ಹತ್ತಲ್ಲ, ಜಾಸ್ತಿ ಆಗುತ್ತೆ. ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ ನಮಗೆ, ಆಗ್ತಾ ಇಲ್ಲ. ತಪಸ್ಸಂದ್ರೆ ಅದಕ್ಕಂತಾರ್ರಿ. ಸೊ ಇದು ಫಸ್ಟ್ ಟೆಂಪಲ್ಲು, ಎಂಟ್ರೆನ್ಸಿಂದ ಬಂದೇ ಫಸ್ಟು. ಇದು ಸೆಕೆಂಡ್ ಟೆಂಪಲ್ ಇದೆ, ಮೇಯ್ನ್ ಗೋಪುರ ಥರ್ಡ್ ಸ್ಟೆಪ್ಪಲ್ಲಿದೆ. ಬನ್ನಿ ಹೋಗೋಣ, ಒನ್ ಡೇ ಟ್ರಿಪ್. ಇದು ಮಾತ್ರ ಟೆಂಪಲ್ ಮಾತ್ರ ಅದ್ದೂರಿ ಆಗೈತೆ ಗೈಸ್. ಮೇಲ್ಗಡೆ ಎಲ್ಲ ಕೈ ಪೂಜೆ ಮಾಡಿಸ್ತಾರಲ್ಲ, ಹಂಗೆ ಇಲ್ಲಿ ಬಾಳೆನಿದೆ. ಪೂಜೆ ಮಾಡಿಸ್ಬೋದಾಗಿರುತ್ತೆ, ಮನೆಗೆ ತಗೋಬೋದು. ಅಲ್ಲೆಲ್ಲಿ ಮಾಡ್ಕೊಡ್ತಾರೆ, ಕಾಯಿ ಹೊಡಿತಾರೆ ಅಂತ ಗೊತ್ತಿಲ್ಲ. ಪೂಜೆ ಹೊಡಿತಾರೆ. ಕ್ವಶನ್ ಕೇಳ ಕೇರಳ ಹಿಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ, ಬನ್ನಿ ಕ್ವಶನ್ ಇದಕ್ಕೆ ಸಂಬಂಧಪಟ್ಟಿದ್ದೆ. ಇದು ನಾವೆಲ್ಲ ಇಲ್ಲಿಗೆ ಏನಕ್ಕೆ ಬರ್ತೀವಿ? ಮನಸ್ಸಿನ ಶಾಂತಿ, ಮನಸ್ಸಿಗೆ ಬೇಕು ಅಂತ ಬರ್ತೀವಿ. ಫೋಟೋಗ್ರಫಿ ಪ್ರಾಹಿಬಿಟೆಡ್. ಇಲ್ಲಿ ನಿಂತ್ಕೊಳ್ತೀನಿ ಒಂದು ಅಷ್ಟು ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಮಾಡಿದ್ದಾರೆ. ಇಲ್ಲೇ ಮೇಯ್ನ್ ಇರೋದು ಟೆಂಪಲ್ ಕೃಷ್ಣಂದು. ಸೊ ಇಲ್ಲಿ ಫೋಟೋ ಏನೋ ತೆಗಿಯಾಗಿಲ್ಲ. ಸೊ ಗಾಯ್ಸ್, ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದರೆ ನಿಮಗೆ ಬೋರ್ಡಿಂಗ್ ಕಾಣುತ್ತೆ. ಜೊತೆಗೆ ಇಲ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಇದೆ ಗಾಯ್ಸ್. ಬುಕ್ಸ್ಗಳಿದ್ದಾವೆ, ಬುಕ್ಸ್ ತಗೋಬೋದಾಗಿರುತ್ತೆ. ಬಿಸ್ನೆಸ್ ಇದೆ ಅಂತಲೂ ಹಾಕಿರಲ್ಲ. ಏನಕ್ಕೆ ಸರ್ ATM ದುಡ್ಡು ತಗೊಂಡು ಕ್ಯಾಶ್ ಹಾಕಲಿ ಅಂತಲ್ಲ, ತಗೊಳ್ಳೋರಿಗೆ ಹೆಲ್ಪ್ ಆಗಲಿ ಅಂತ. ಆನ್ಲೈನ್ ಪೇಮೆಂಟ್ ಇಲ್ವ ಇಲ್ಲಿ? ಇದ್ರದ್ದು ಫೌಂಡೇಶನು ಯಾವ್ಯಾವ ಆಯಿತು ಎಲ್ಲದ್ರ ಬಗ್ಗೆನೂ ಐತೆ ಇಲ್ಲಿ. ಎಕ್ಸಿಟ್ ನೈಟ್ ಹೊತ್ತು ವ್ಯೂ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಬಿಸ್ನೆಸ್ಸು, ಇದೆಲ್ಲ ಯಾವ ಥರ ಇದೆ ಅಂತ. ನೀವು ಟೆಂಪಲಿಂದ ಬಂದರೆ ನೋಡಿ, ಇಲ್ಲೆಲ್ಲ ಫುಡ್ ವ್ಯವಸ್ಥೆ ಇದೆ, ಸ್ವೀಟ್ಸು ಅದನ್ನೆಲ್ಲ ತಗೊಳ್ಳೋರು ತಿನ್ನೋರಿದ್ದರೆ ಇಲ್ಲೆಲ್ಲ ಪೇಯ್ಡ್ ಇದೆ. ಇಲ್ಲೆಲ್ಲ ಪೇಯ್ಡ್ ತಿನ್ಬೋದು. ಅದು ಬಿಟ್ಟರೆ ಪ್ರಸಾದ ವ್ಯವಸ್ಥೆ ಮುಂದೆ ಇದೆ. ಇದೊಂದು ವ್ಯೂ ಸಖತ್ತಾಗಿತ್ತು ಅಂದ್ಬಿಟ್ಟು ವೀಡಿಯೋ ಮಾಡ್ತೀನಿ. ಇಲ್ಲೆಲ್ಲ ಸ್ವೀಟ್ ಇದ್ದರೆ ಸ್ವೀಟ್ ತಿನ್ಬೋದಾಗಿರುತ್ತೆ. ಅದು ಬಿಟ್ಟರೆ ಮುಂದೆ ಹೋಗೋಣ ಬನ್ನಿ, ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ನೋಡಿ. ಫೌಂಟೇನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪ್ರಸಾದ ಫೌಂಟೇನ್. ಪೊಂಗಲ್, ಖಾರ ಪೊಂಗಲ್. ಸಂಕ್ರಾಂತಿಗೆಲ್ಲ ನಿಮ್ಮ ಕಡೆ ಏನು ಮಾಡ್ತಾರೆ? ಖಾರ ಪೊಂಗಲ್ ತಾನೇ. ನೋಡಿ ಇಲ್ಲಿ ಫೌಂಟೇನ್. ನೀರು ತಗೊಳ್ಳೋಣ ರೀ, ಒಂದು ಫೋಟೋ ತಗೊಳ್ಳೋಣ. ಫೋಟೋ ಪಾಯಿಂಟ್ ಇದೇ ಫೋಟೋ ಪಾಯಿಂಟಾ? ಫೋಟೋ ಪಾಯಿಂಟ್ ಅಲ್ರಿ,
ಪ್ರಸಾದ ಒನ್ಸ್ ಪ್ರಸಾದ ಇಸ್ಕೊ ಹೋಗ್ತಾ ಇರೋದು. ಮೊದಲು ಬೇರೆ ಕಡೆ ಇತ್ತು, ಈಗ ಈ ಕಡೆ ಮಾಡಿದ್ದಾರೆ ಗಾಯ್ಸ್. ಏನಿದು ಕಿಡ್ಸ್ ಜೋನಾ? ದರ್ಶನ, ಸ್ವಾಗತ ಕಚೇರಿ, ಕಲ್ಯಾಣ ಮಂಟಪ ಇದೆ, ಅತಿಥಿ ಗೃಹ ಇದೆ, ಏರ್ ಟೆಸ್ಟ್ ನೋಡಿ, ಇದು ಎಕ್ಸಿಟ್ ಪಾಯಿಂಟ್. ನೋಡ್ರಿ ವಾಟ್ಸಪ್ ಚಾನಲ್ ಐತಂತ. ಸೊ ಗಾಯ್ಸ್ ಪ್ರಸಾದ ಸಿಕ್ಕಿದೆ. ಇಸ್ಕಾನ್ ಟೆಂಪಲಲ್ಲಿ ಪ್ರಸಾದ ಆಲ್ರೆಡಿ ಇಲ್ಲಿ ಕೂತಿದ್ದಾರೆ. ಇಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಭಜನೆ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ಮೇಲೆ ಕೊಡ್ತಾರಾಗಿದೆ ಫಸ್ಟು ನಾನು ನೋಡಿರೋದು ಪ್ರಸಾದ. ಹೇಗಿದೆ ಟೇಸ್ಟ್ ನೋಡೋಣ ಗಾಯ್ಸ್. ಮೊದಲು ಪೊಂಗಲ್ ಕೊಡ್ತಾಯಿದ್ರು, ಈಗ ಅನ್ನ ಸಾಂಬಾರು ಮಿಕ್ಸ್ ಇರುತ್ತಲ್ಲ ಅದು ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಮಜ್ಜಿಗೆ ಇದೆ. ಬನ್ನಿ ಮಜ್ಜಿಗೆ ಕುಡಿಯೋಣ. ಮಜ್ಜಿಗೆ. ಸೊ ಗಾಯ್ಸ್ ಇಸ್ಕಾನ್ದೆಲ್ಲ ಮುಗೀತು. ಇವಾಗ ಏನಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅಲ್ಲಿ ಹೋಗಿದ್ದು ಅಲ್ಲಿ. ಸೊ ಸ್ವಲ್ಪ ಚೇಂಜಸ್ ಇದೆ ಗಾಯ್ಸ್. ಹೋದ್ಸರಿ ಬಂದಾಗ ಕೆಳಗಡೆ ಕೊಡ್ತಾಯಿದ್ರು, ಈಗ ಪ್ರಸಾದ ಎಲ್ಲ ಮೇಲ್ಗಡೆ ಆಗಿದೆ. 1 ಇಯರೇ ಆಗಿತ್ತು. ಇದು ನೋಡಿ, ಇದು ಫೋಟೋ ಪಾಯಿಂಟ್ ಅಂತ. ಇದು ಎಲ್ಲ ಬಂದವರು ಇಲ್ಲೊಂದು ಫೋಟೋ ತೆಗೆಸ್ಕೊ ಹೋಗ್ತಾರೆ. ಇಷ್ಟು ಎತ್ತರದಲ್ಲಿ ಇಲ್ಲಿಗೆ ನೀರು ಬರೋಂಗೆ ಮಾಡಿ ನೀರೆಲ್ಲ ಚಿಮ್ಮಂಗೆ ಮಾಡಿದ್ದಾರೆ. ಫ್ರೀ ಲಂಚ್. ಇದು ಬೇರೆ ಬೇರೆ ಟೈಮಿಂಗ್ಸ್, ಬೇರೆ ಬೇರೆ ವ್ಯೂ ಇರುತ್ತೆ ಇಲ್ಲಿ. ಪ್ರಸಾದ ಬಿಟ್ಟು ಇಲ್ಲಿ ಹೋಟ್ಲು ಕೂಡ ಇದೆ ಗಾಯ್ಸ್. ತಿನ್ನೋರು ತಿನ್ಬೋದಾಗಿರುತ್ತೆ ಹೋಟೆಲ್ಲು. ಸೊ ನಾವು ಸ್ಲಿಪ್ಪರ್ ಎಲ್ಲಿ ಬಿಟ್ಟಿದ್ವಿ ಅಲ್ಲಿ ಹೋಗಿ ಮತ್ತೆ ಸ್ಲಿಪ್ಪರ್ ತೊಗೊಂಡು ನೋಡಿ, ಇಲ್ಲಿ ವಾಶ್ರೂಮ್ಗಳಿದೆ, ಯೂಸ್ ಮಾಡೋರು ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ಕಲ್ಲಲ್ಲಿ ಹಾಕಿ ಏನೋ ಒಂಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ನೋಡಿ. ಅದೇ ಸ್ಲಿಪ್ಪರ್ ಸ್ಟ್ಯಾಂಡ್. ಅದು ಬಿಟ್ಟೆ ನಾವು ಅಲ್ಲಿ ಕ್ರಾಸಾಗಿ ಹೋಗಿದ್ವಿ. ಇಲ್ಲಿಂದ ಹೋಗಿ ಸ್ಲಿಪ್ಪರ್ ಇಸ್ಕೊ ಹೋಗ್ತಾ ಇರೋದು. ಈಗ ನೀವೇನಾದ್ರು ಇಲ್ಲಿ ಸ್ಲಿಪ್ಪರ್ ತೊಗೊಂಡ್ರೆ 5 ರೂಪಾಯಿ ಒಂದೊಂದು ಬ್ಯಾಗ್ಗೆ ಇದು. ಅದೇ ಏನಾದರೂ ಇಲ್ಲಿ ಚಪ್ಪಲಿ ಬಿಡ್ದು ಟಿಕೆಟ್ ಟೋಕನ್ ತಗೊಳ್ಳದೇ ಇದ್ರು ಅಲ್ಲಿ ಫ್ರೀಯಾಗಿ ಸ್ಲಿಪ್ಪರ್ ಬಿಟ್ಟು ಹೋಗೋವಂಥದ್ದು ಇರುತ್ತೆ. ಸೊ 5 ರೂಪಾಯಿ ಕೊಟ್ಟು ಇಲ್ಲಿ ಸ್ಲಿಪ್ಪರ್ ಬಿಡೋದಿರುತ್ತೆ, ಫ್ರೀನೂ ಇದೆ. ಯಾವ್ದು ಬೇಕೋ ನಿಮ್ಮ ಇಷ್ಟ ಗೈಸ್. ಇದಿಷ್ಟು ಇವತ್ತು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದು. ಹೆಂಗೆ ಅನಿಸ್ತು? ನೋಡ್ರಿ, ಎಷ್ಟು ದಿನ ಆಗಿತ್ತು ಬಂದು? 1 ಇಯರ್ ಮೇಲಾಗಿತ್ತು ಬಂದು. ಸ್ವಲ್ಪ ಡಿಫ್ರೆನ್ಸ್ ಇದೆ ಅವಾಗಲೂ ಇವಾಗ. ಸ್ಲಿಪ್ಪರ್ ಬಿಡೋ ಸ್ಟ್ಯಾಂಡ್ ಬೇರೆ ಆಗಿದೆ, ಅಲ್ಲಿ ಊಟ ಕೊಡೋ ಜಾಗ ಅಲ್ಲಿ ಕೂತ್ಕೊಳ್ಳೋದು ಊಟ ಮಾಡೋದಕ್ಕೆ ಬೇರೆ ಆಗಿದೆ. ಅಲ್ಲಿ ಭಜನೆ ಮಾಡ್ತಾಯಿದ್ರು. ಸ್ವಲ್ಪ ಚೇಂಜಸ್ ಆಗಿದೆ 1 ಇಯರ್ ಬ್ಯಾಕ್. 6ನೇ ಬಾರಿ ಆರಾಗಿದೆ ಅಂತ. ಸೊ ಗಾಯ್ಸ್ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.